ಇಂದು ದೇಶದಲ್ಲಿ 5ನೇ ಹಂತದ ಮತದಾನ ನಡೀತಾ ಇದ್ದು 7 ರಾಜ್ಯಗಳ 51 ಲೋಕಸಭೆ ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೀತಾ ಇದೆ. ಉತ್ತರ ಪ್ರದೇಶದ 14, ರಾಜಸ್ಥಾನದ 12, ಪಶ್ಚಿಮ ಬಂಗಾಳದ 7, ಮಧ್ಯಪ್ರದೇಶದ 7, ಬಿಹಾರದ 5, ಜಾರ್ಖಂಡ್ನ 4 ಕ್ಷೇತ್ರಗಳು ಹಾಗೇನೆ ಜಮ್ಮು ಕಾಶ್ಮೀರದ 2 ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇದೆ. ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ಮತದಾನದ ವೇಳೆ ಹಿಂಸಾಚಾರ ಸಂಭವಿಸಿದ್ದು ಬಿಜೆಪಿ ಹಾಗೂ ಟಿಎಂಸಿ ಕಾರ್ಯಕರ್ತರು ಕಿತ್ತಾಡಿಕೊಂಡಿದ್ದಾರೆ. ಇನ್ನು ದೇಶದ ಹಲವೆಡೆ ಶಾಂತಿಯುತ ಮತದಾನ ನಡೀತಾ ಇದ್ದು ಇದುವರೆಗೆ 41% ಮತದಾನವಾಗಿದೆ. ಹೂಗ್ಲಿಯಲ್ಲಿ ಹಿಂಸಾಚಾರ ಆಗಿದೆ. ಯಾಕಂದ್ರೆ ಕಳೆದ ಬಾರಿ ಅಂದ್ರೆ 4ನೇ ಹಂತದ ಮತದಾನ ಆದಾಗಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪದೇ ಪದೇ ಹಿಂಸಾಚಾರಕ್ಕೆ ಪಶ್ಚಿಮ ಬಂಗಾಳ ಸಾಕ್ಷಿ ಆಗ್ತಾನೆ ಇದೆ. ಒಂದ್ ಕಡೆ ನಾವು ಸಚಿನ್ ಪೈಲಟ್ ಅವರು ಮತದಾನವನ್ನ ಮಾಡಿ ಬೂತಿಂದ ಹೊರಗಡೆ ಬರ್ತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಸ್ಮೃತಿ ಇರಾನಿ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಇವತ್ತು ಪಾಲ್ಗೊಂಡು ತಮ್ಮ ಹಕ್ಕನ್ನ ಅಧಿಕಾರವನ್ನ ಚಲಾಯಿಸಿದ್ರು. ಇನ್ನೊಂದು ಕಡೆ ರಾಜೀವ್ ಪ್ರತಾಪ್ ರೂಢಿ ಅವರು ತಮ್ಮ ಹಕ್ಕನ್ನ ಇವತ್ತು ಚಲಾವಣೆ ಮಾಡಿ ಕ್ಯಾಮೆರಾಗೆ ಪೋಸ್ ಕೊಟ್ಟಿದ್ದು ಹೀಗೆ. ಇನ್ನೊಂದು ಕಡೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಸರತಿ ಸಾಲಲ್ಲಿ ನಿಂತು ಸಚಿವರಾಗಿದ್ರೂ ಕೂಡ ತಾವು ಸಾಮಾನ್ಯರಂತೆ ಸರತಿ ಸಾಲಲ್ಲಿ ನಿಂತು ತಮ್ಮ ಹಕ್ಕನ್ನ ಇವತ್ತು ಚಲಾವಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ರಾಜ್ಯವರ್ಧನ್ ಅವರು ಕೂಡ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಇನ್ನು ಬಿಎಸ್ಪಿ ಅಧಿನಾಯಕಿ ಮಾಯಾವತಿ ಅವರು ಕೂಡ ಇವತ್ತು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಕ್ಯಾಮೆರಾಗೆ ಪೋಸ್ ಅನ್ನ ಕೊಟ್ಟರು.